ಭಾರತ್ ಜೋಡೋ ಭವನವರು ಕೂಡ ಒಂದು ನಡಿಗೆಯನ್ನು ಮಾಡಿ ನೀವೆಲ್ಲ ಅದರಲ್ಲಿ ಸಾಕ್ಷಿಯಾಗಿದ್ರಿ, ಪಾಲ್ಗೊಂಡಿದ್ರಿ. ಇಲ್ಲೂ ಕೂಡ ನಾವು ಆ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಚಾಲೂ ಮಾಡ್ತು. ಈಗ ಎಲ್ಲಿ ಆ ಜಾಗ ನಡೀತೋ ಅಲ್ಲಿ ಗಾಂಧಿ ಭವನದಿಂದ ಅಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇವತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು, PCC ಸದಸ್ಯರುಗಳು, ಅಧ್ಯಕ್ಷಗಳು, CLP ಲೀಡರ್ಗಳು ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷರುಗಳು, 150 ಜನ MPಗಳು, AICC ಸೆಕ್ರೆಟರಿಗಳು, ಇಷ್ಟು ಜನ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಡೆಯುವಂಥದ್ದು ವರ್ಕಿಂಗ್ ಕಮಿಟಿ ಮೆಂಬರ್ಸು, PCC ಅಧ್ಯಕ್ಷಗಳು ಮತ್ತು CMಗಳು, ಇಷ್ಟು ಮೊತ್ತ ಕೆಲವು ಇನ್ವೈಟಿಗಳು ಅಷ್ಟು ಮಾತ್ರ ನಡೀತದೆ. ಅದಾದ ಮೇಲೆ ಸಾಯಂಕಾಲ ಮಹಾತ್ಮ ಗಾಂಧೀಜಿಯವ್ರದ್ದು ಒಂದು ಪುತ್ಥಳಿಯನ್ನು ಇಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಇದೆಯೋ ಅದೊಂದು ಉದ್ಘಾಟನೆ ಆಗ್ತದೆ. ಮುಖ್ಯಮಂತ್ರಿಗಳು ಅವರಿಗೆಲ್ಲ ಕೂಡ ಒಂದು ಭೋಜನಕೂಟ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನೆಲ್ಲ ಹಮ್ಮಿಕೊಂಡು ಆದಮೇಲೆ ನಾಳೆ ಬೆಳಿಗ್ಗೆ 27ನೇ ತಾರೀಕು ಬೆಳಗ್ಗೆ ಇದರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಐತಿಹಾಸಿಕವಾದಂಥ ಸಮಾವೇಶವನ್ನು ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು, ನಿಮಗೆಲ್ಲ ತಿಳಿಸ್ಕೊಳ್ಬೇಕು. ನೀವು ಈ ಐತಿಹಾಸಿಕವಾದಂಥ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು. ಅದನ್ನು ನಾವು ಬೆಳಗಾವಿ ಮತ್ತು ಇದು ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ ಏನಿದೆ ಅವನ್ನೆಲ್ಲ ನಾನು ಆಹ್ವಾನವನ್ನು ಮಾಡಿ ನೀನೆಲ್ಲ ಮೀಟಿಂಗ್ ಮಾಡಿ, ಅದಾದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ, ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಮುಖ್ಯಮಂತ್ರಿಗಳು, ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತ ಹೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ. ಎಲ್ಲರಿಗೂ ಜವಾಬ್ದಾರಿಯನ್ನು ಇವತ್ತು ಹಂಚ್ತಾ ಇದ್ದೇನೆ. ಈಗಾಗಲೇ ನಮ್ಮ KPCCಯ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದರೆ, ಇದೊಂದು ಐತಿಹಾಸ ಪುಟಕ್ಕೆ ಸೇರುವಂಥ ಒಂದು ಕಾರ್ಯಕ್ರಮ. ಈಗ ನಿಮಗೆಲ್ಲ 75ರ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತಾವೆಲ್ಲ ಗಮನಿಸಿದ್ರಿ, ನೀವೆಲ್ಲ ಬಂದಿದ್ರಿ. ಫ್ರೀಡಮ್ ಮಾರ್ಚ್ ಸುಮಾರು 3 ಲಕ್ಷ ಜನ ಅವತ್ತು ನಡೆದಂಥದ್ದು, ಹೆಜ್ಜೆ ಹಾಕಿದಂಥದ್ದು, ವಿದ್ಯಾರ್ಥಿಗಳು ಪಾಲ್ಗೊಂಡದ್ದು, ಈ ದೇಶದ ಎಲ್ಲ ಹೊಸ ಯುವಕರುಗಳು ಬಂದು ಆ ಒಂದು ಫ್ರೀಡಮ್ ಮಾರ್ಚ್ನಲ್ಲಿ ಪಾಲ್ಗೊಂಡದ್ದು. BJPಯವರು ಅರಗರ್ ತಿರಂಗ ಅಂತೇಳಿ ಹೇಳಿದ್ರು. ನೀವು ಫ್ರೀಡಮ್ ಮಾರ್ಚ್ ಅಂತೇಳಿ ನೀವು ಮಾಡಿದ್ರಿ. ಅದನ್ನು ಮಾಡಿ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಕೂಡ ಸೇರಿದ್ರಿ. ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಯಾರು ಐಡೆಂಟಿಫೈ ಮಾಡ್ಕೊಂಡಿದ್ರು, ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು, ಅವರೆಲ್ಲರೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟ್ ಮಾಡಿರೋರು. ಅವರ ಮನೆ ಬಾಗಿಲಿಗೆ ಇನ್ವಿಟೇಷನ್ ಕೂಡ ಹೋಗಿತ್ತು, ಒಂದು T-ಶರ್ಟ್ ಹೋಗಿತ್ತು. ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ತಲುಪಿದ್ದು ಬಹುಶಃ ತಾವೆಲ್ಲ ನೆನಪಿಟ್ಕೊಂಡಿರಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲೂ ಕೂಡ ಭಾಳ ಜನಕ್ಕೆ ಆ ಸರ್ಟಿಫಿಕೇಟ್ ಎಲ್ಲ ಕೂಡ ತಾವೆಲ್ಲ ಡೌನ್ಲೋಡ್ ಮಾಡಿಕೊಂಡಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಇದು ಅದಕ್ಕಿಂತ ಭಾಳ ಪವಿತ್ರವಾದಂಥ ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಅದಕ್ಕೆ ನಾನು ಬೆಳಗಾವಿಗೆ ಸೀಮಿತ ಆಗಬಾರ್ದು. ನಮ್ಮ ಇಡೀ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಇದು ಪಾಲ್ಗೊಳ್ಬೇಕು. ಅವ್ರನ್ನೂ ಕೂಡ ಇದಕ್ಕೆ ನಾನು ಆಹ್ವಾನಿಸಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾನು ಇಲ್ಲಿಗೆ ಕರೆದಿದ್ದೇನೆ. ನಾನು ನಮ್ಮ ಎಲ್ಲ ಶಾಸಕರುಗಳಿಗೆ ಹೇಳೋದಿಷ್ಟೇ, ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನು ಹಚ್ಚಿರ್ತೇನೆ. ಎಲ್ಲ ಪದಾಧಿಕಾರಿಗಳು, ಯಾರು KPCC ಪದಾಧಿಕಾರಿಗಳಿರ್ತಾರೆ, ಯಾರು ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ಇರ್ತಾರೆ, ಅಂಥವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆ್ಯಕ್ಟಿವ್ ಆಗಿದ್ದಾರೆ, ಮಾಜಿ ಮಂತ್ರಿಗಳು ಯಾರು ಆ್ಯಕ್ಟಿವ್ ಇದ್ದಾರೆ, ಅಂಥವ್ರು ಕೂಡ ಒಂದೊಂದು ಕೆಲಸವನ್ನು ಯಾರು ವಹಿಸ್ಕೊಳ್ತಾರೆ ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾರಿಗೂ ಕೂಡ ಅಕಾಮಿಡೇಷನ್ ಮಾಡೋದಿಲ್ಲ, ಗಾಡಿಗಳು ಕೊಡೋದಿಲ್ಲ. ಆದರೂ ಕೂಡ ಕೆಲಸ ನಾನು ಮಾಡ್ತೀನಿ. ತನ್ನ ಗಾಡಿಲೇ ಬಂದು ಬಂದಂಥ ವಹಿಸಿದಂಥ ಲೀಡರ್ಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೆಲಿ ಹೋಗಿ ಬರ್ತೀನಿ ಅಂತೇಳಿ ಬಂದವ್ರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ
ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ತಮಗೆ ನಾನು ಹೇಳ್ತಾ ಇರೋದಿಷ್ಟೇ, ಪ್ರತಿ ಬ್ಲಾಕ್ನಲ್ಲೂ ಕೂಡ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನನೂ ಯಾರು ಕರ್ಕೊಬಲ್ಲ, ಅವಶ್ಯಕತೆ ಇಲ್ಲ. ಬರೀ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗೆದ್ದಿರೋರು, ಸೋತಿರೋರು, ನಮ್ಮ ಪಕ್ಷದ ಪ್ರತಿನಿಧಿಗಳು, ಸಕ್ರಿಯ ಕಾರ್ಯಕರ್ತರು, ಸೊಸೈಟಿ ಡೈರೆಕ್ಟರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದ್ದೀವಿ, ಯಾರಿಗೆ ನಾವು ಗೌರ್ಮೆಂಟ್ನ ನಾಮಿನೇಷನ್ಸು ಬಗರ್ಕೂಪ್ ಸಾಗಾಳಿ ಮೆಂಬರ್ ಮಾಡಿದ್ದೀವಿ, ಯಾವ ನಮ್ಮ 5 ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದ್ದೀವಿ, ಮುನ್ಸಿಪಾಲ್ಟಿಗೆ ಯಾರು ಮೆಂಬರ್ ಮಾಡಿದ್ದೀವಿ, ಕಾರ್ಪೊರೇಷನ್ಗೆ ಯಾರು ಮೆಂಬರ್ ಮಾಡಿದ್ದೀವಿ ಅಂಥವ್ರನ್ನ ನಾಮಿನೇಷನ್ ಮಾಡಿರೋಂಥವ್ರನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದ್ದೀವಿ, ಹಾಸ್ಪಿಟಲ್ ಕಮಿಟಿಲಿ ಮೆಂಬರ್ ಮಾಡಿದ್ದೀವಿ ಅಂತ ಎಲ್ಲ ಪ್ರಮುಖ ನಾಯಕರುಗಳನ್ನು ಜಾತಿವಾರು, ಎಲ್ಲ ವರ್ಗದ ವಾರು, ಹೆಣ್ಮಕ್ಳುಗಳ ಆದಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ. ಇನ್ನು ನಾಮಿನೇಷನ್ ಕೆಲವು ಸ್ಟೇಟ್ ಲೆವೆಲೆಲ್ಲ ಕೂಡ ಉಳ್ಕೊಂಡಿದೆ, ಅದು ಬೇರೆ ಪ್ರತ್ಯೇಕವಾದಂಥ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ, ಈ ಭಾಗದಿಂದ, ಬೆಂಗಳೂರು ಡಿವಿಷನಿಂದ ಒಂದು 100 ಜನ ಕೂಡ ಅವರವ್ರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ಸಾರು ಮಾಡ್ಕೊಂಡು ಬನ್ನಿ, ಇದನ್ನಾರು ಮಾಡ್ಕೊಂಡು ಬನ್ನಿ, ಬಂದು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಅಲ್ಲಿ ಬಂದು 11 ಗಂಟೆ 10:30 ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾಂಗೆ ಸೇರುವಂಥ ಒಂದು, ಇಲ್ಲಿಂದ 6 ಗಂಟೆ ಟೈಮ್ ಇದೆ, 6 ಗಂಟೆ ಹಿಡಿತದೆ, 6-6:30 ಗಂಟೆ ಹಿಡಿತದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಎಷ್ಟೊತ್ತಿಗೆ ಬರಬೇಕು, ಏನು ಮಾಡಬೇಕು ಅಂತ ತಾವು ತೀರ್ಮಾನ ಮಾಡಿಕೊಂಡು ಮಾಡ್ಬೋದು. ನನ್ನ ಕೈಯಲ್ಲಿ ಅಲ್ಲಿ ಇರೋಂಥ ಈಗ ಅಸೆಂಬ್ಲಿ ಬೇರೆ ನಡೀತಾ ಇದೆ, ಎಲ್ಲರಿಗೂ ಕೂಡ ನಾವು ಹೋಲಿಸ್ಕೊಳ್ಳೋಣ. ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮನ್ನು ಈಗ ವೆಕೆಟ್ ಮಾಡಿಸ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಅವ್ರಿಗೆ ಮಾಡ್ತಾಯಿದ್ದೀವಿ. ಅವರೇ ಬೇರೆ ಒಂದು ಸಣ್ಣ ಹೋಟ್ಲುಗಳಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತೇಳಿ. ಏಕೆಂದರೆ ಅಲ್ಲಿರೋದು ಒಂದು 4 ದೊಡ್ಡ ಹೋಟ್ಲುಗಳು ಮಾತ್ರ, ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಹೋಟ್ಲುಗಳು. ಆ ಹೋಟ್ಲುಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ, MP ಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡೆಲ್ಲಿಯಿಂದ 150 ಜನ ಪ್ರೆಸ್ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾವರು. ಇಲ್ಲಿಂದ ನಾವು ರಾಜ್ಯದಿಂದ ಒಂದು 50 ಜನ ಮೀಡಿಯಾವ್ರನ್ನ, ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯಾವ್ರು ಕೂಡ ನಾವು ಕರ್ಕೊಂಡು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆದರೆ ನೀವು ಕೆಲವರು ಹುಬ್ಳಿ ಧಾರವಾಡದಲ್ಲಿ ಉಳ್ಕೊಳ್ಳೋರು ರೂಮ್ಗಳು ಮಾಡಿಕೊಂಡು ಅಲ್ಲೆಲ್ಲ ಮಾಡಿಕೊಂಡು ಗಾಡಿಗಳು ಮಾಡಿಕೊಂಡು ಒಂದೊಂದು ಯಾವ್ದಾದ್ರು ಒಂದು ಇನೋವಾ ಹೊಡ್ಕೊಂಡ್ರೆ ಒಂದು 7 ಜನ ಹೋಗ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ತೊಗೊಂಡ್ರೆ ಒಂದು ಮಾಡ್ಬೋದು, ಮಿನಿ ಬಸ್ ಮಾಡಿಕೊಂಡ್ರೆ ಮಾಡ್ಬೋದು. ಅದೆಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರದ್ದು, ನಿಮ್ಮ ಸ್ಥಳೀಯ ಶಾಸಕರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ. ಸೊ ಎಲ್ಲರೂ ಬಂದು ನೀವು ಸಾಕ್ಷಿ ಆಗಬೇಕು ಇದಕ್ಕೆ. ಈ ಒಂದು ಐತಿಹಾಸಿಕ, ಬರೀ ಒಂದು ಮೈಸೂರು ದಸರಾ ಯಾವ ರೀತಿ ನಾವು ವಿಜೃಂಭಣೆಯಿಂದ ಲೈಟಿಂಗ್ ಹಾಕಿದ್ದು, ಸುಮಾರು 7 ಕೋಟಿನೋ 8 ಕೋಟಿನೋ ಖರ್ಚಾಗಿತ್ತು. ಅದೇ ರೀತಿ ಅವ್ರಿಗೇ ಇಡೀ ಬೆಳಗಾಮಲ್ಲಿ ಆ ಲೈಟಿಂಗನ್ನು ಆ ಸಂದರ್ಭದಲ್ಲಿ ಗಾಂಧಿ ಅಧಿಕಾರ ತೆಗೆದುಕೊಂಡು ದಿನ ಮಾಡಿ 1 ವಾರ ಅದನ್ನು ಅಲ್ಲಿರೋಂಥ ವ್ಯವಸ್ಥೆ ಮಾಡ್ತೀವಿ. ಬೇಕಾದ್ರೆ 26ನೇ ತಾರೀಕಿಗೆ ಬಂದು ನೀವೆಲ್ಲ ಅಲ್ಲಿ ನೋಡಿಕೊಂಡು ತಿರುಗಿ ವಾಪಸ್ಸು ಹುಬ್ಳಿ ಧಾರವಾಡದಲ್ಲೋ ರೂಮ್ಗಳು ಮಾಡಿಕೊಂಡು ವಾಪಸ್ ಬೆಳಗ್ಗೆ ಅಷ್ಟೊತ್ತಿಗೆ ಬರುವಂಥ ಕೆಲಸ ಕೂಡ ತಾವು ಮಾಡ್ಬೋದು. ಅದು ಕೂಡ ಒಂದು ಅವಕಾಶವನ್ನು ತಾವು ಕಣ್ಣು ತುಂಬಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಯಾರಿಗೂ ಶಾಶ್ವತವಿಲ್ಲ. ಆದರೆ ನಮ್ಮ ಬದುಕಿನಲ್ಲಿ ನಾವು ಯಾವುದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ, ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ಮನ್ನ ಕರೀತಾ ಇಲ್ಲ. ನೀವು ಕಾಂಗ್ರೆಸ್ಸಿಗರು, ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂಥ ಪಕ್ಷದಲ್ಲಿ ನೀವಿರೋರು, ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಇದೆ ಹೊರತು BJPಯವ್ರಿಗೆ, ಜನತಾದಳವ್ರಿಗೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಕರೀತಾ ಇದ್ದೀನಿ. ಸೊ ಅದಕ್ಕೆ ನೀವು ಇದನ್ನು ತಾವೆಲ್ಲ ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದಲ್ಲದೆ ಕೆಲವು ನಾವು ಕಮಿಟಿಗಳನ್ನು ಮಾಡಿದ್ದೇವೆ. ಎಲ್ಲ ಮಂತ್ರಿಗಳಿಗೆ ಒಂದೊಂದು ಕಮಿಟಿಯ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇವೆ. ಒಂದು ರಿಸೆಪ್ಷನ್ ಕಮಿಟಿ, ಒಂದು ಪ್ರೋಟೋಕಾಲ್ ಕಮಿಟಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ, MP ಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರು, PC ಪ್ರೆಸಿಡೆಂಟು, CLP, AICC ಮೆಂಬರ್ಸು, AIC ಸೆಕ್ರೆಟರೀಸು, ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡೋಕ್ಕೆ, ಕರ್ಕೊಂಡು ಬಂದು ರೂಮ್ಗೆ ಇಡೋಕ್ಕೆ, ರೂಮಿಂದ ವೆನ್ಯೂ ಕರ್ಕೊಂಬರೋಕ್ಕೆ ಒಂದೊಂದು MLAನ ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾಯಿದ್ವಿ. ಅಲ್ಲಿ ಯಾಕೆಂದರೆ ನಾವು 400-500 ಗಾಡಿಗಳನ್ನ ಅಲ್ಲಿ ತೊಗೊಂಡು ಬರೋಕ್ಕೆ ಆಗೋದಿಲ್ಲ. ಅದಕ್ಕೆ MLAಗಳೇ ಬರಬೇಕು, ಅವ್ರ ಗಾಡಿಯಲ್ಲೇ ಬರಬೇಕು, ಅವ್ರನ್ನೇ ಕರ್ಕೊಳ್ಬೇಕು, ಇನ್ನೊಂದು ಗಾಡಿ ಕರ್ಕೊಂಡು ಬರಬೇಕು, ಸ್ಪೇರು ಒಬ್ಬ ಶಿಷ್ಯನ ಬುದ್ಧಿವಂತನ ಹಾಕೊಂಡು ಬರಬೇಕು, ಅವ್ರೋಗಿ ಅವ್ರು ಕರ್ಕೊಂಡು ಬರಬೇಕು. ಆ ರೀತಿ ವ್ಯವಸ್ಥೆ. ಅವ್ರು ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದ್ದೆಲ್ಲ ಅಕಾಮಿಡೇಷನ್ ಇದೆ, ಅವ್ರು ಹೋಗಿ ನೋಡ್ಕೊಳ್ಬೇಕು. ಆ ಕೆಲಸ ಮಾಡ್ತಾಯಿದ್ದೀವಿ. ಇದಲ್ಲದೆ ಅವ್ರ ಪ್ರೋಟೋಕಾಲ್ ಡ್ಯೂಟಿನ ಅವ್ರು ಮಾಡಬೇಕು. ಅವ್ರಿಗೆಲ್ಲ ಒಬ್ಬೊಬ್ಬ ವರ್ಕಿಂಗ್ ಕಮಿಟಿ ಮೆಂಬರ್ಸ್ನ ಅಟ್ಯಾಚ್ಮೆಂಟ್ ಮಾಡ್ತೀವಿ. MP ಗಳಿಗೆ ಒಬ್ಬೊಬ್ರಿಗೆ ಒಂದೊಂದು MP ನ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಅವ್ರನ್ನ ಹೋಗಿ ಆ ಸ್ಥಳಕ್ಕೆ ಎಲ್ಲಿ ನಾವು ಫಂಕ್ಷನ್ ಮಾಡಿದ್ದೇವೆ ಅದಕ್ಕೆ ಅಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ, ಹೋಟ್ಲಿಂದ ಆ ಜಾಗಕ್ಕೆ.
ಇದಲ್ಲದೆ ಫುಡ್ ಕಮಿಟಿ ಮಾಡಿದ್ದೀವಿ, ಪಬ್ಲಿಸಿಟಿ ಕಮಿಟಿ, ಸೋಷಿಯಲ್ ಮೀಡಿಯಾ ಕಮಿಟಿ, ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಫಾರ್ ಡೆಲಿಗೇಟ್ಸ್ ಮಾಡಿದ್ದೀವಿ. ಆಮೇಲೆ ಕಮಿಟಿ ಫಾರ್ CMದು ಡಿನ್ನರ್ ಇರ್ತದೆ, ಅದಕ್ಕೊಂದು ಕೆಲವು ಜವಾಬ್ದಾರಿ ಅಸೆಂಬ್ಲಿ ಒಳಗಡೆ ಅದು ಇರ್ತದೆ. ಗಾಂಧೀಜಿಯವ್ರನ್ನ ಪ್ರತಿಮೆ ಮಾಡೋಂಥ ಒಂದು ಪ್ರತಿಮೆ ಉದ್ಘಾಟನೆ ಮಾಡೋಂಥ ಒಂದು ಇರ್ತದೆ, ಅದಕ್ಕೊಂದು ಕಮಿಟಿ ಮಾಡಿದ್ದೇವೆ. ವೀರಸೌಧ ಅಂದರೆ ಗಾಂಧಿ ಬಾವಿ ಇರೋಂಥ ಜಾಗ, ಅದಕ್ಕೂ ಕೂಡ ಒಂದು ಕಮಿಟಿ ಅಲ್ಲೂ ಕೂಡ ಒಂದು ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟೇಷನ್ನು, ಕಲ್ಚರಲ್ ಪ್ರೋಗ್ರಾಮ್ಗೆ ನಮ್ಮ ಶಿವರಾಜ್ ಚಂಗಡಿ ಅವರ ಮುಖಂಡತ್ವದಲ್ಲಿ ಅವರಿದ್ದರೂ ಕೂಡ ಅವ್ರ ಜೊತೆಗೆ ಒಂದಿಬ್ಬರು MLA ಹಾಕಿರ್ತೀವಿ, ಮಿಕ್ಕಿದ್ದು ಕೆಲವು KPC ಆಫೀಸರ್ಸು ಹಾಕಿರ್ತೀವಿ. ಎಲ್ಲ ಕಮಿಟಿ ಕೂಡ ಅವ್ರನ್ನೂ ಕೂಡ ಎಲ್ಲ ಹಾಕಿರ್ತೀವಿ. ಆಮೇಲೆ ಎಲ್ಲ ಪಬ್ಲಿಕ್ನ ಮೊಬಿಲೈಸೇಷನ್ ಮಾಡಲಿಕ್ಕೆ ಅದಕ್ಕೂ ಕೂಡ ಕಮಿಟಿ ಹಾಕಿದ್ದೀವಿ. ಇದಲ್ಲದೆ ಮುಖ್ಯವಾಗಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ಗೆ ಈಗ ನಾನು ಹೇಳ್ತೇನೆ, 20 ಇಲ್ಲ 21ನೇ ತಾರೀಕು ಎಲ್ಲ ಜಿಲ್ಲೆ ಅಂದರೆ 62 ಕ್ಷೇತ್ರ ಏನು ಕಲ್ಯಾಣ ಕರ್ನಾಟಕದಲ್ಲಿದೆ, ಇದು ಕಿತ್ತೂರು ಕರ್ನಾಟಕದಲ್ಲಿದೆ, ಅಲ್ಲಿ 21, 20ನೇ ತಾರೀಕು ಒಳಗಡೆ ಒಂದು ಸಭೆ, ಕಾರ್ಯಕರ್ತರ ಸಭೆಯನ್ನು ಈಗ ಹೆಂಗೆ ನಾನು ಇಲ್ಲಿ ಸಭೆಯನ್ನು ಮಾಡಿದ್ದೇನೆ ಆ ರೀತಿಯಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದರೆ ಜಾಗೃತಿ ಮೂಡಿಸುವಂಥ ಸಭೆ. ಅಲ್ಲಿಂದ ಕನಿಷ್ಠ ಒಂದೊಂದು ಕ್ಷೇತ್ರದಲ್ಲಿ 4-5 ಸಾವಿರ ಜನ ಕೂಡ ಬೆಳಗಾವಿಗೆ ಅಲ್ಲಿ ಹೊರಡಿಸ್ಬೇಕು. ದೊಡ್ಡ ಮಹಾಸಮಾವೇಶ ಆಗಬೇಕು. ಕಂಪ್ಲೀಟ್ ಇಡೀ ಬೆಳಗಾವಿ ಒಂದು ಚಿತ್ರವನ್ನೇ ಒಂದು ಬದಲಾವಣೆ ಮಾಡೋ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಇಲ್ಲಿಂದ ಜನ ಹೋಗೋದು ಬೇಡ, ಇಲ್ಲಿಂದ ಬರೀ ಲೀಡರ್ಸ್ ಹೋದ್ರೆ ಸಾಕ್ತಂಗೆ, ಇಂಪಾರ್ಟೆಂಟ್ ಕಾರ್ಯಕರ್ತರು ಬಂದರೂ ಸಾಕ್ತಂಗೆ, ಕಣ್ಣು ನೋಡಿಕೊಂಡು ನಾನು ಇತಿಹಾಸ ಪುಟಕ್ಕೆ ಹಿಂಗೆ ಹೋಗಿದ್ದೆ, ಈ ಕಾರ್ಯಕ್ರಮದಲ್ಲಿ ಸೆಷನ್ನಲ್ಲಿ ನಾನು ಪಾಲ್ಗೊಂಡಿದ್ದೇನೆ, 100 ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಗಾಂಧೀಜಿಯವರು, BJPಯವರಲ್ಲ ಇದನ್ನು ರೈಟ್ನ ಹೋಲ್ಡ್ ಮಾಡೋಂಥದ್ದು, ಗಾಂಧೀಜಿಯವ್ರನ್ನ ನಾವು ನಮಗೆ ಶಕ್ತಿ ಇದೆ, ನಮಗೆ ಪರಂಪರೆ ಇದೆ, ನಮಗೆ ಇತಿಹಾಸ ಇದೆ, ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು, ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆಲ್ಲ ತಿಳಿಸ್ಲಿಕ್ಕೆ ನಾನು ಕರೆದಿದ್ದೇನೆ. ಅದಕ್ಕೆ ನೀವೆಲ್ಲ ಇಲ್ಲಿ ಸಿದ್ಧರಾಗಬೇಕು. ಬ್ಲಾಕ್ ಪ್ರೆಸಿಡೆಂಟು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬ್ಲಾಕಿಂದ, ನಿಮ್ಮ ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ನ, ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ತಿಳಿಸ್ಬೇಕು. ನೀವು ಬೇಕಾದ್ರೆ ನಾನು ಜನರಲ್ ಒಂದು ಪಾಂಪ್ಲೆಟ್ ನಾನು ಮಾಡಿಕೊಟ್ಟು ನಿಮಗೆ ಕಳಿಸ್ತೀನಿ. ನೀವೇ ಅದನ್ನು ಪಾಂಪ್ಲೆಟ್ನ ನಿಮ್ಮ ಕ್ಷೇತ್ರದ ಹೆಸರಿನಲ್ಲಿ ಪ್ರಿಂಟ್ ಮಾಡಿಕೊಂಡು ನಾವು ಆಹ್ವಾನ ಪತ್ರಕ್ಕೆ ಟೈಪು ಎಲ್ಲ ಲೀಡರ್ಗೂ ಕಳಿಸ್ಬೇಕು. ಒಬ್ಬರು ಕೊಟ್ಟು ಒಬ್ಬರು ಕೊಡೋದು ಭಾಳ ಬೇಡ. ಯಾರು ಸಕ್ರಿಯವಾಗಿ ಕಾರ್ಯಕರ್ತರಿದ್ದಾರೆ, ಯಾರ ಮುಖಂಡಗಳು ನೀವು ಮೀಟಿಂಗ್ಗಳಿಗೆ ಯಾರನ್ನು ಆಹ್ವಾನಿಸ್ತೀರಿ ಅವರು ಕೂಡ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ನೀವು ಹಾಕ್ಕೊಂಡು ನಿಮ್ಮ ಖರ್ಚಿನಲ್ಲೇ ನೀವು ಬರಬೇಕಾಗ್ತದೆ. ರೈಲಲ್ಲಿ ಬರೋರು ಬರಲಿ, ಟ್ರೈನಲ್ಲಿ ಬರೋರು ಬರಲಿ, ರೈಲಲ್ಲಿ ಬರಲಿ, ಇಲ್ಲ ಬಸ್ಗಳಲ್ಲಿ ಮಾಡ್ಕೊಂಡು ಬರೋದು ಬರಲಿ. ಆದಷ್ಟು ಬೆಳಗಾಮನ್ನ ಅವಾಯ್ಡ್ ಮಾಡೋಂಥ ಕೆಲಸ ತಾವು ಮಾಡಿ. ಜಾಗ ಸಿಕ್ಕಿದ್ರೆ ಬೆಳಗಾಮಲ್ಲೂ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಬೇರೆ ಯಾವ್ದಾದ್ರು ನಿಮಗೆ ಜಾಗಗಳು ಸಿಕ್ಕಿದ್ರೆ ಅಲ್ಲೇ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ದೂರದಲ್ಲಿ ಮಾಡ್ಕೊಳ್ಳಿ. ಸೆಕೆಂಡ್ ಟೈರ್ ಅಕ್ಕಪಕ್ಕ 20-30 ಕಿಲೋಮೀಟ್ರಲ್ಲಿ ಗೋಕಾಕಲ್ಲಿ ಮಾಡ್ಕೊಳ್ಳಿ, ಕಿತ್ತೂರಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನನಗೆ ಹುಬ್ಳಿ ಧಾರವಾಡದಿಂದನೂ 1 ಅವರ್ ಮಾತ್ರ ಜರ್ನಿ ಇದೆ. ಬೇಕಾದಷ್ಟು ಹುಬ್ಳಿ ಧಾರವಾಡದಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಬೇಕಾದಷ್ಟೆಲ್ಲ ಇದೆ. ಅದೆಲ್ಲ ಕೂಡ ನೀವು ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮಗೆ ಯಾಕೆಂದ್ರೆ ನಾವು ಅದನ್ನು ಫೆಸಿಲಿಟಿ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ತಾವೇ ಇದನ್ನು ಮಾಡ್ಕೊಳ್ಬೇಕು. ಆಮೇಲೆ ಕೆಲವು ಜನರಲ್ ಸೆಕ್ರೆಟರೀಸ್, ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದೀರಿ, ನಿಮಗೆ ಕೆಲಸ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೀವು ಅಬ್ಸರ್ವರ್ಸ್ ಆಗಿ 21, 22ನೇ ತಾರೀಕು ಕೆಲವು ಏನು 60 ಕ್ಷೇತ್ರ ಇದೆ, 60 ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನು ನಾವು ಹಾಕ್ತೀವಿ. ಅಲ್ಲೋಗಿ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಿ ಕೊನೆಯವರೆಗೂ ಕೂಡ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಹೊರಡಿಸ್ತಾ ಇದ್ದಾರೆ, ಅವರು ಸಕ್ರಿಯವಾಗಿದ್ದಾರೋ, MLAಗಳು ಮಾಡ್ತಾ ಇದ್ದಾರೋ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೋ, ಮಂತ್ರಿಗಳು ಮಾಡ್ತಾ ಇದ್ದಾರೋ ಅಂತೇಳಿ ನೀವು ವಾಚ್ ಮಾಡಿಬಿಟ್ಟು ಅವರು ಇಷ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ಮಾಡಬೇಕು. ಆಮೇಲೆ KPCC ಅಂತ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಇರ್ತದೆ. ACCಯವರು ಬಂದು ಒಂದು ಕಂಟ್ರೋಲ್ ರೂಮ್ ಮಾಡ್ತಾರೆ, ಎಲ್ಲ ಕಡೆನೂ ಇರ್ತದೆ. ಅಲ್ಲೊಂದು ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆ ಕಂಟ್ರೋಲ್ ರೂಮ್ಗೆ ಅಲ್ಲಿ ವ್ಯವಸ್ಥೆಗೆ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸನ ತಾವು ಮಾಡಬೇಕು. ಎಲ್ಲರದ್ದು ಫೋನ್ ಇದೆ, ಎಲ್ಲರದ್ದು ನಂಬರ್ಸ್ ಇದೆ. ಆಮೇಲೆ ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದೀರಿ, ಯಾರು KPCC ಮೆಂಬರ್ಸ್ ಇದ್ದೀರಿ, ಯಾರು ಶಾಸಕರಿದ್ದೀರಿ, ಮಾಜಿ ಶಾಸಕರಾಗಿದ್ದೀರಿ, ಯಾರು DCC ಅಧ್ಯಕ್ಷರಿದ್ದೀರಿ, ಆಮೇಲೆ ಯಾರು ಫ್ರಂಟ್ ಆರ್ಗನೈಸೇಷನ್ಸು, ಸೆಲ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರಿದ್ದೀರಿ, ಅವ್ರದ್ದು ಫೋಟೋಗಳನ್ನ ತಾಲೂಕು ಇರ್ಬೋದು, ಡಿಸ್ಟ್ರಿಕ್ಟ್ ಇರ್ಬೋದು, ಆ ಫೋಟೋಗಳು ಕೂಡ ಅವ್ರ ಹೆಸರು, ಅವ್ರ ಅಡ್ರೆಸ್ ಹೇಳಿ ಇಲ್ಲಿ ಕೊಟ್ಟರೆ ಅವ್ರಿಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಅವ್ರ ಹೆಸರುಗಳಿಗೆ ನಾವು ಡೈರೆಕ್ಟಾಗಿ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರದ್ದೊಂದು ಐಡೆಂಟಿಫಿಕೇಷನ್ ಕಾರ್ಡು, ಇನ್ವಿಟೇಷನ್ ಕೊಡೋಕ್ಕೆ ಆಗ್ತದ ಅನ್ನೋದು ಕೂಡ ನೋಡ್ತೀವಿ. ಇಲ್ಲಿಂದ ಬರೋರಿಗೆ ಒಂದು ಪ್ರತ್ಯೇಕವಾದಂಥ ಐಡೆಂಟಿಫಿಕೇಷನ್ ಮೇಲೆ ಮುಂದೆ ಕುಂಡ್ರಿಸೋಕ್ಕೆ ಸ್ಟೇಜ್ ಮೇಲಂತೂ ಯಾರನ್ನೂ ಕುಂಡ್ರಿಸೋಕ್ಕಾಗೋದಿಲ್ಲ, ಅದು ತಮ್ಗೆ ಗೊತ್ತಿದೆ. ಆ ಲೀಡರ್ಸಲ್ಲಿದ್ದಾಗ ಪ್ರೋಟೋಕಾಲಲ್ಲಿ
ಸೆಕ್ಯೂರಿಟಿ ಝೋನಲ್ಲಿ ಯಾರೂ ಇರೋದಿಲ್ಲ. MPC ಒಂದು ಸ್ಟ್ಯಾಂಡಲ್ಲಿ ಇರ್ತದೆ, ನಮ್ಮ MLAs ಮಂತ್ರಿಗಳೇ ಒಂದು ಸ್ಟ್ಯಾಂಡಲ್ಲಿ ಇರ್ತಾರೆ, ಮಧ್ಯದಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ. ಅದು AICC ಪದ್ಧತಿ ಆ ರೀತಿ ಇರುತ್ತೆ. ನಾವು ಸಂಘಟನೆ ಮಾಡೋರಷ್ಟೇ, ಕಾರ್ಯಕ್ರಮ ನಡೆಸೋರು AICC ಅವರು. ಇದು ತಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ತಿಳಿಸದೆ ಬರೀ ಬೆಳಗಾಮರ ಹತ್ರನೇ ಮಾಡಿಕೊಂಡು ಅಲ್ಲೇ ಮಾಡಿಕೊಂಡ್ರೆ ಇದು ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ತಿಳಿಸಲೇಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನು ಇವತ್ತು ನಾನು ಕರೆದಿದ್ದೇನೆ. ನೆನ್ನೆಲ್ಲ ಬೆಳಗಾವಿ ಮುಗಿಸ್ದೆ, ಇವತ್ತು ಇಲ್ಲಿ ಮುಗಿಸ್ದೆ, ಮತ್ತು ಬೇರೆ ಕಡೆ ಕೂಡ ನಾನು ನಮ್ಮ ಟೀಮನ್ನು ಕಳಿಸಿಸ್ಬಿಟ್ಟು ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಬೇರೆ ನಮ್ಮ ಇನ್ನೊಂದು ಕರಾವಳಿ ಪ್ರದೇಶ, ಮೈಸೂರು ಪ್ರದೇಶ ಇರ್ಬೋದು, ಅಲ್ಲಿ ಕೂಡ ತಿಳಿಸುವಂಥ ಕೆಲಸ, ಇಲ್ಲಾಂದರೆ ಝೂಮನ್ನಲ್ಲಾದ್ರೂ ಕೂಡ ಮೀಟಿಂಗ್ ತೆಗೆದುಕೊಂಡು ಎಲ್ಲದನ್ನು ಮಾತಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ತಾವೆಲ್ಲ ದಯವಿಟ್ಟು ಈ ಒಂದು ಐತಿಹಾಸಿಕವಾದಂಥ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇತಿಹಾಸ ಪುಟದಲ್ಲಿ ನಾನು ಕೂಡ ಹಿಂದೆ ನಾವೆಲ್ಲ ದಂಡಿ ಮಮಾರ್ಷಿ ಅಂತ ಹೇಳಿ ಜನಾರ್ದನ್ ಪೂಜಾರಿ ಅವ್ರ ಕಾಲದಲ್ಲಿ ಇಲ್ಲಿಂದ ಹೋಗಿ ನಾವು ಗುಜರಾತಲ್ಲಿ ಹೋಗಿದ್ದೆ. ನಾವು ಎಷ್ಟೋ ಜನ ನಡೆದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರಲ್ಲಿ ಹೋಗಿ ನಾವು ನಡ್ಕೊಂಡು ನಾವು ಬಂದು ಆ ದಂಡಿ ಮಾರ್ಚಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು. ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದಾಗ, ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಹೋಗಿ ನಾವೆಲ್ಲ ಬಂದು ಅವತ್ತೆಲ್ಲ ಹಂಗೆ ಬೇರೆ ಬೇರೆ ಸಮಾವೇಶಕ್ಕೆಲ್ಲ ನಾವೆಲ್ಲ ಹೋಗಿ ಪಾಲ್ಗೊಂಡಿದ್ದೇವೆ. ಹಂಗೆ ತಾವು ಕೂಡ ಇದಕ್ಕೆ ಪಾತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮಗೆಲ್ಲ ತಿಳಿಸ್ಲಿಕ್ಕೆ ಈ ಸಭೆಯನ್ನು ಕರೆದಿದ್ದೇನೆ. ಮಿಕ್ಕಿದ್ದು ಇನ್ನೇನಾದ್ರು ನಿಮ್ಮ ಸಲಹೆಗಳಿದ್ದರೆ ದಯವಿಟ್ಟು ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ. ಯಾರು ಒಂದು 5-6 ಜನ 2 ನಿಮಿಷ 10 ಜನ ಒಂದು 2 ನಿಮಿಷ ಯಾರ ಹೆಸರು ತೆಗೆದುಕೊಳ್ಳದೆ ತಮ್ಮದೇನಾದ್ರು ಸಲಹೆಗಳಿತ್ತು ಅಂತಂದರೆ ದಯವಿಟ್ಟು ಕೊಟ್ಟರೆ ಅದನ್ನು ನಾವು ಮಾಡಿಕೊಂಡು ಕೊನೆಗೆಲ್ಲ ಲಾಸ್ಟಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತೇಳಿ ತಿಳಿಸ್ತೀನಿ. 1 ಕಂಡೀಷನ್ ನೋ ವೆಹಿಕಲ್, 2ನೇ ಕಂಡೀಷನ್ ನೋ ರೂಮ್, 3ನೇ ಕಂಡೀಷನ್ ಮಿಕ್ಕಿದ್ದು ದುಡ್ಡು ಕೊಟ್ಬಿಟ್ಟು ಯಾರು ಕರ್ಕೊಂಡು ಬರಬಾರ್ದು. ಒಳ್ಳೆ ನಮ್ಮ ಕಾರ್ಯಕರ್ತರು ಮಾತ್ರ ನಮಗೆ ಬರಬೇಕು. ದುಡ್ಡು ಗಿಟ್ಟು ಕೊಟ್ಬಿಟ್ಟು ಕೊನೆಗೆ ಅದ್ಯಾವುದೋ ಮನೆ ನೋಡೋದು, ಯಾವುದೋ ಸಭೆಯಲ್ಲಿ ಯಾರೋ 200 ರೂಪಾಯಿ ಹಂಚಾ ಇದ್ದು ನಾನು TV ತೋರಿಸ್ತಾ ಇದ್ದು ಅಂತ ಯಾರು ಹೇಳ್ತಾ ಇದ್ರು. ನಮಗೇನಂತ ಅವಶ್ಯಕತೆ ಏನಿಲ್ಲ. ಯಾರು ದುಡ್ಡು ಕೊಟ್ಬಿಟ್ಟು ನಾವು ಈ ಥರ ಸಭೆಗಳಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭನೂ ಇಲ್ಲ, ಅವಕಾಶ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಯಾರೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವಂತೂ ತಯಾರಿಲ್ಲ. ಇಷ್ಟು ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ತಾವೆಲ್ಲ ನನ್ನ ಆಹ್ವಾನಕ್ಕೆ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ದಯವಿಟ್ಟು ತಮ್ಮ ಸಲಹೆಗಳೇನಿದೆ ದಯವಿಟ್ಟು ತಾವು ಕೊಡಬೇಕು ಅಂತೇಳಿ ತಾವು ಪ್ರಾರ್ಥಿಸಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಲ್ಲೇ ಕಡೆ ದಯಮಾಡಿ ಸಲಹೆ ಕೊಡ್ತಕ್ಕಂಥವ್ರು 2 ನಿಮಿಷ ಮಾತನಾಡಬೇಕು. ಒಬ್ಬೊಬ್ಬರಾಗಿ ವೇದಿಕೆ ಹತ್ರ ಬಂದು ತಮ್ಮ ಹೆಸರನ್ನ ಹೇಳಿ ಯಾರ ಹೆಸರನ್ನ ತೆಗೆದುಕೊಂಡು ನೇರವಾಗಿ ಭಾಷಣ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಡ್ತೀನಿ. ಭಾಷಣ ಅಲ್ಲ, ಸಲಹೆ ಮಾತ್ರ ಕೊಡಬೇಕು ಅಂತ ಹೇಳಿ, ಬೇರೆ ಯಾವುದೇ ಭಾಷಣ ಮಾಡಬೇಕಾದ್ರೆ ಸಲಹೆನ ಕೊಡಬೇಕು ಅಂತ ಹೇಳಿ ಮಾಡ್ಕೊಡ್ತೀನಿ. ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು, ಇಂದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ DK ಶಿವಕುಮಾರ್ ಅವರ ಭಾಷಣ ಹೇಳಿದ್ರು ಭಾಗ್ಯ ಅಂತಕ್ಕಂಥದ್ದನ್ನು. SN ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಮಾವೇಶವನ್ನು ವಿಜೃಂಭಣೆಯಿಂದ ಮಾಡಿ ಸಕ್ಸಸ್ ಅನ್ನ ಮಾಡುವಂತ ಕೀರ್ತಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ತಲುಪುತ್ತದೆ. ಅವರ ಭಾಗ್ಯ 2ನೇ ಬಾರಿ ಅವಕಾಶ ಅವರಿಗೆ ಕೂಡ ಒದಗಿ ಬಂದಿದೆ. ಆದ್ರಿಂದ ನಾವುಗಳು ಎಲ್ಲರೂ ಕೂಡ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ನಾನು ಕೆಲಸ ಮಾಡ್ತೀನಿ ಅಂತಂದ್ರೆ ದಯಮಾಡಿ ಕಾಂಗ್ರೆಸ್ ಕಚೇರಿಗೆ ಬಂದು ನಮ್ಮ ಕಾರ್ಯಾಧ್ಯಕ್ಷರಾದ DC ಚಂದ್ರಶೇಖರ್ ತಮ್ಮ ಹೆಸರನ್ನ ಕೊಟ್ರೆ ಅವರನ್ನು ಕೂಡ ತಮ್ಮನ್ನ ಬಳಸಿಕೊಂಡು ಯಾವ ರೀತಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ